ಗಾಳಿ ಹೋಗುವ ಪರಿಸ್ಥಿತಿ ಆಯ್ತಾ ಈಗ? ನೀಚಿ ಬಾ ಲಕ್ಷ್ಮಿ. ನೀವು ಸಾವಾರಿಸಿಕೊಳ್ಳಿ ಓ ಸಾವಾರಿಸಿಕೊಳ್ಳಿ. ಮಹಾಲಕ್ಷ್ಮಿ ನೀವು ಸಾವಾರಿಸಿಕೊಳ್ಳಿ, ಮಾತಾಡಬೇಡಿ. ಹೌದೇನೆ? ಸಾವಾರಿಸಿಕೊಳ್ಳಿ. ನನ್ನ ಜೊತೆಯಲ್ಲಿ ಸಂಸಾರ ಸಾಗಿಸುವುದು ನಿನಗಷ್ಟು ಕಷ್ಟ ಆಯ್ತಾ? ಇಲ್ಲಪ್ಪ, ಯಾಕೆ? ಮತ್ತು ನೀವು ಸಾವಾರಿಸಿಕೊಳ್ಳಿ. ಸ್ವಲ್ಪ ಸಾವಾರಿಸಿಕೊಳ್ಳಿ ಅಂತ ಆಡಿ. ಸುಧಾರಿಸಿಕೊಳ್ಳಿ ಅಂತ ಹೇಳಿ. ಅಲ್ಲ, ನಮಗೆ ನೋಡಿದಾಗ ವಿಚಿತ್ರ ಆಗುತ್ತದೆ. ನೀವು ನಿತ್ಯ ಏನ್ ಮಾಡುವ ಹೇಳು? ನಮಗಿಷ್ಟ ಆದ್ರೂ ಉಂಟು. ಕೆಲವ್ರ ಮನೆ ಕಷ್ಟ ನೋಡಿದ್ರೆ ಕಣ್ಣು ನೀರು ಬರ್ತದೆ. ನನಗೆ ಕರೀಲಿಕ್ಕೆ ಮಡದಿ ಮಹಾಲಕ್ಷ್ಮಿ ಇದ್ದಾಳೆ, ಸಾಕುವುದಕ್ಕೆ ಮಗ ವಿನಾಯಕ ಆದ್ರೂ ಇದ್ದಾನೆ. ಕೆಲವು ಬ್ರಾಹ್ಮಣರ ಮನೆ ಕತೆ ಕೇಳಿದ್ರೆ ಅಯ್ಯೋ, ರಂಗೋಲಿ ಹಾಕುವವರು ಗಂಡಸ್ರೆ. ಕಷ್ಟ ಅದು ಹೇಳುವುದಲ್ಲ. ಅಲ್ಲ, ಈಗ ಆ ಕಡೆಗೆ ಹೊರಟವರು ನನ್ನ ಮುಖವನ್ನೇ ನೋಡುತ್ತಾ ಉಳಿದ್ರಲ್ಲ. ನನಗೆ ಸಣ್ಣ ಅನುಮಾನ ಬಂದು ಹೋಯ್ತು. ನನ್ನನ್ನು ಕಂಡಾಗ ನೀನು ಅನುಮಾನ? ಅವಳೇ ಅಲ್ವೇನೆ? ಅಲ್ಲ, ಅವಳು ಅವಳು ಅಂದ್ರೆ ಇವಳೆ. ಇದು ಅವಳು, ಇವಳಿದು ನೀನು ಅಪ್ಪನ ಮಗಳ ಅಲ್ವೇನೆ? ಅಪ್ಪನ ಮಗ. ಇದು ನೀನು ಗೊತ್ತಿಲ್ಲ. ದಕ್ಷ ಪ್ರಜಾಪತಿಯ ಮಗಳು. ಪರಿಚಯ ಆಯಿತಾ? ದಾಕ್ಷಾಯಿಣಿ ದೇವಿ. ನೀನೇ ಎಣ್ಣೆ. ದಕ್ಷ ಪ್ರಜೇಶ್ವರನಿಗೆ ಮಗಳು ನಾನು. ದಾಕ್ಷಾಯಿಣಿ ಅಂದರೆ ನಾನೇ. ಪರಿಚಯ ಇತ್ತ? ಅಯ್ಯೋ, ಇವಳ ಮದುವೆ ಮಂಟಪದಲ್ಲಿ ಆ ದಿನ ನಾನು ಕಂಡ